ಉಪಮುಖ್ಯಮಂತ್ರಿಗಳು ಬರ್ತಾರೆ ಅಂತ ತಾವು ಎದುರು ನೋಡ್ತಿದ್ರಿ. ಇವತ್ತು ಕಾರ್ಯಕ್ರಮದ ವೇದಿಕೆಯಲ್ಲಿ ಇದ್ದಾರೆ. ಇದು ಬಹಳ ದಿನಗಳ ಕನಸು. ಒಂದೆರಡು ಮಾತಿನಲ್ಲಿ ನಾನು ಉಪಮುಖ್ಯಮಂತ್ರಿಗಳಿಗೆ ಹೋದ ವರ್ಷದಿಂದಲೂ ಅವರು ಬರಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ. ಬಹುಶಃ ಹೋದ ವರ್ಷನೂ ಅವ್ರಿಗೆ ಬರೋಕ್ಕಾಗಲಿಲ್ಲ. ಈ ವರ್ಷ ಮೊನ್ನೆನೇ ಬರಬೇಕಾಗಿತ್ತು. ಕೆಲವು ಸಂತಾಪ ಇದರಿಂದ ಅವರು ಬರೋಕ್ಕಾಗಲಿಲ್ಲ. ಈ ದಿನ ಬಂದಿದ್ದಾರೆ. ನಮಗೆ ಇದೇ ನಿಜವಾದ 25 ವರ್ಷದ ಬೆಳ್ಳಿ ಹಬ್ಬ. ನಮ್ಮ DCM ಸಾಹೇಬರು ಬಂದಿರೋದೇ ನಮಗೆ ಬೆಳ್ಳಿ ಹಬ್ಬ ಅಂತ ನಾನು ಹೇಳೋಕ್ಕೆ ತುಂಬ ಇಷ್ಟಪಡ್ತಾ ಇದ್ದೀನಿ. ಅವರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ರೈತರಿಗೆ ಅವರು ಬೆಂಬಲವಾಗಿದ್ದಾರೆ, ಈ ಮುಂದೆಯೂ ಇರ್ತಾರೆ. ಅವರು ಸುದೀರ್ಘ ಇನ್ನೂ 20 ವರ್ಷಗಳ ಕಾಲ CM ಆಗಿ ನಮ್ಮೆಲ್ಲರನ್ನು ನೋಡ್ಕೋಬೇಕು ಅಂತ ನನ್ನ ಹೃದಯಪೂರ್ವಕ ಒಂದನೇ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ, ಒಂದೇ ಮಾತರು. ಸ್ಪೆಷಲ್ ಫ್ಲೈಟ್ ಅಲ್ಲಿ ಅವರೆಕಾಳನ್ನ ತಿನ್ಕೊಂಡು ಬಂದೆ. ನಮ್ಮ ಮನೇಲಿ ರೆಗ್ಯುಲರ್ ಆಗಿ ನಾವು ಮಾಡ್ತಾ ಇರ್ತೀವಿ. ಸೊಪ್ಪು, ಅವರೆಕಾಳು ರೆಗ್ಯುಲರ್ ನಮ್ಮ ಮನೇಲಿ ಮೊದಲಾದ್ರೆ 3 ತಿಂಗಳು ಇರ್ತಿತ್ತು ಈ ಚಳಿಲಿ. ಈಗ ಇಡೀ ವರ್ಷ ಒಳ್ಳೆ ವ್ಯವಹಾರ ಆಗೋದ್ರಿಂದ ಇಡೀ ವರ್ಷ ಸಿಗ್ತದೆ. ಸೊ ಒಳ್ಳೆ ಕೆಲಸ ನಮ್ಮ ವಾಸವಿ ಕಾಂಡಿಮೆಂಟ್ಸ್ ಅವ್ರು ಮಾಡಿದ್ದೀರಿ. ನಿಮಗೆ ಶುಭವಾಗಲಿ. ನಿಮ್ಮ ಸ್ವಂತಕ್ಕೆ ನೀವು ಮಾಡ್ಕೊಳ್ತಾ ಇಲ್ಲ. ನೀವು ಈ ರಾಜ್ಯ, ಈ ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ರೈತರ ಬದುಕು ಇದನ್ನೆಲ್ಲ ಉಳಿಸ್ಲಿಕ್ಕೋಸ್ಕರ ಇವತ್ತು ನೀವು ಮಾಡ್ತಾ ಇದ್ದೀರಿ. ನಿಮಗೆ ಶುಭವಾಗಲಿ, ಯಶಸ್ಸಾಗಲಿ. ನಾನು ಒಂದು ಮಾತ್ರ ಹೇಳಲಿಕ್ಕೆ ಇಲ್ಲಿಗೆ ಬಂದಿದ್ದೇನೆ. ನೀವು ಮಾಡ್ತಾ ಇರೋಂಥ ಒಂದು ಪವಿತ್ರವಾದಂಥ ಕೆಲಸ ನಿಮ್ಮ ಜೊತೆ ಈ DK ಶಿವಕುಮಾರ್ ಮತ್ತು ನಮ್ಮ ಸರ್ಕಾರ ಇದೆ ಅಂತ ಹೇಳಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ನಿಮ್ಮಿಂದ ಏನೇನು ಬೇಡ ನನಗೆ. ಅವರೇ ಕಳ್ಕೊಟ್ಟಿದ್ದೀರಾ, ತಿಂದಿದ್ದೀರಿ ಮನೆ ಒಂದು ಪಟ್ನ ಸ್ವಲ್ಪ ತಿಂದಿದ್ದೀನಿ. ಮತ್ತೆ ಶುಭವಾಗಲಿ. ಎಲ್ಲರಿಗೂ ನಮಸ್ಕಾರ. ಸರಿ, ಯಾವುದೇ ತಡ ಮಾಡದೆ ನಿಮ್ಮ ಹತ್ರನೇ ಮೈಕ್ ತರ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಮೊದಲು ತಮ್ಮೆಲ್ಲರೂ ಕೂಡ 2024 ಮುಗಿತಾ ಇದೆ. ಹೊಸ ವರ್ಷ ಬರ್ತಾ ಇದೆ. ಹೊಸ ವರ್ಷ ಹರ್ಷದಿಂದ ನೀವೆಲ್ಲ ಸ್ವಾಗತವನ್ನ ಮಾಡೋಣ. ನಿಮ್ಮೆಲ್ಲರೂ ಕೂಡ ಹೊಸ ವರ್ಷ ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಈ ವರ್ಷದ ಕೊನೆ ಕಾರ್ಯಕ್ರಮ ನಂದು ಅವರೇ ಮೇಳದಲ್ಲಿ. ಸೊ ನಾವು ಕಳೆದ ವರ್ಷದಿಂದ ನಮ್ಮ ವಾಸವಿ ಕಾಂಡಿಮೆಂಟ್ಸ್ ಅವರು ಬಂದು ನನಗೆ ಈ ನಮ್ಮ ಸಂಸ್ಕೃತಿ ನಾವು ಬೆಳೆಸ್ತಾ ಇದ್ದೇವೆ ಬಹಳ ವರ್ಷಗಳಿಂದ ಅಂತ ಹೇಳಿ ತಿಳಿಸಿದ್ರು. ಈ ವರ್ಷ ನಾನೇ ಬರಬೇಕು ಅಂತೇಳಿ ಬಹಳ ಸಂತೋಷದಿಂದ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇನೆ. ಹೋದ ವರ್ಷನೂ ಬಂದ ದೊಡ್ಡ ಹಬ್ಬ ಕೊಟ್ಟಿದ್ರು ನನಗೆ ತಿನ್ನಿ ಅಂತ. ಈ ವರ್ಷನೂ ಕೊಟ್ಟರು. ಕಾರಲ್ಲಿ ಇಟ್ಕೊಂಡಿದ್ದೆ, ತಿಂದು ರುಚಿ ನೋಡಿದೆ. ನೋಡ್ಬಿಟ್ಟು ಹೋಗ್ಲೇಬೇಕು ಅಂತೇಳಿ ಬಹಳ ಪ್ರೀತಿಯಿಂದ ಇಲ್ಲಿಗೆ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇನೆ. ಮೊನ್ನೆ ಬರಬೇಕಾಗಿತ್ತು. ಆವತ್ತೇ ಮನಮೋಹನ್ ಸಿಂಗ್ ಅವರ ಒಂದು ಅಂತಿಮ ಸಂಸ್ಕಾರ ಇತ್ತು. ಆ ದೃಷ್ಟಿಯಿಂದ ನಾನು ಅವತ್ತು ದೆಹಲಿಗೆ ಹೋಗ್ಬೇಕಾದ್ರಿಂದ ಬಂದು ಉದ್ಘಾಟನೆ ಮಾಡಕ್ಕಾಗಲಿಲ್ಲ. ಸೊ ಇವತ್ತು ಕೂಡ ಗೌರ್ಮೆಂಟ್ ಕಾರ್ಯಕ್ರಮದಲ್ಲಿ ನಾವು ಯಾವ್ದು ಪಾರ್ಟಿಸಿಪೇಟ್ ಮಾಡಂಗಿಲ್ಲ. ಆದ್ರೆ ಇದೊಂದು ಖಾಸಗಿ ಕಾರ್ಯಕ್ರಮ. ಆ ದೃಷ್ಟಿಯಿಂದ ಇವತ್ತು ಬಂದು ವಾಸವಿ ಕಾಂಡಿಮೆಂಟ್ಸ್ ಅವರು, ನಮ್ಮ ಗೀತಾ ಶಿವಕುಮಾರ್ ಅವರು, ಸ್ವಾತಿ ಅವರು ಏನು ಏರ್ಪಾಟ್ ಮಾಡಿದ್ದಾರೆ ಮತ್ತು ನಿಮ್ಮೆಲ್ಲರ ಸಹಕಾರದಿಂದ ಈ ಅವರೇ ಮೇಳವನ್ನ ನಮ್ಮ ರೈತರ ಬದುಕಿನ ಒಂದು ಉತ್ತಮವಾದಂತ ಭವಿಷ್ಯ ನಿರ್ಮಾಣ ಮಾಡಬೇಕು ಅಂತ ಹೇಳಿ, ಮತ್ತೆ ಇದು ವಿಶೇಷವಾಗಿ ಮಾಗಡಿ ಅವರೇ ಅಂತಂದ್ರೆ ಇದು ಬಹಳ ಸೊಗಡು. ನಾನು ನಮ್ಮ ಜಿಲ್ಲೆಯಲ್ಲಿ ಕನಕಪುರದಲ್ಲೂ ನಾನು ಅವರೇ ಬೆಳಿತೀವಿ, ನಾವು ಬೆಳಿತೀವಿ. ನಮ್ದಕ್ಕಿನ್ನ ಮಾಗಡಿದು ಬಹಳ ವಿಶೇಷವಾದ್ದು. ಆ ಭೂಮಿಲಿ ಬೆಳೆಯುವಂಥದ್ದು ಒಂದೊಂದು ಭೂಮಿಲಿ ಒಂದೊಂದು ರೀತಿ ಇರ್ತದೆ. ಹಂಗೆ ಆ ಭಾಗದ ರೈತರು ಕೂಡ ಎಲ್ಲ ಇಲ್ಲಿಗೆ ಬಂದಿದ್ದಾರೆ. ನಮ್ಮ ಯುವರಾಜ್ ಅವರು ಬಹಳ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಹಾಗೆ ಡಾಕ್ಟರ್ ಗೋವಾ ದ್ವಾರಕನಾಥ್ ಅವರು ಕೂಡ ಫೋನ್ ಮಾಡಿ ಅವರು ಬರಲೇಬೇಕು ಅಂತೇಳಿ ಅವರು ರಿಕ್ವೆಸ್ಟ್ ಮಾಡಿಕೊಂಡ್ರು. 25ನೇ ವರ್ಷದ ಸಂಭ್ರಮದಲ್ಲಿ
ಅಭಿನಂದನೆಯನ್ನ ಸೂಚಿಸ್ತಾ ಇದ್ದೇವೆ. ಒಂದು ಜೋರಾದ ಚಪ್ಪಾಳೆ ಮುಖೇನ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಗೌರವವನ್ನ ಸೂಚಿಸೋಣ. ಪ್ರೀತಿಯ ಧನ್ಯವಾದಗಳು ಸರ್. ಇದೇ ಸಂದರ್ಭದಲ್ಲಿ ಸ್ವಾತಿ ಅವರು ಕೂಡ ಕೈ ಜೋಡಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ಅವರೇ ಬೇಳೆ ಮೇಳಕ್ಕೆ ವಿಶೇಷ ಮೆರುಗನ್ನು ತಂದುಕೊಟ್ಟಂತಹ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ತಮ್ಮ ಬ್ಯುಸಿ ಸ್ಕೆಡ್ಯೂಲ್ ಅಲ್ಲಿ ಬಂದಿದ್ದಕ್ಕೆ ಪ್ರೀತಿಯ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಹಾಗೇನೆ ಸರ್ ತಾವು ಕೂಡ ಪ್ರೀತಿಯ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಇದು ಸೋ ಮಚ್. 2 ವರ್ಷಗಳಿಂದ ಸರ್ನ ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಬನ್ನಿ 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 ಅಂತ. ಸೊ ಅವರು ಸಹ ಲಾಸ್ಟ್ ಇಯರು ಸಹ ತುಂಬ ಪ್ರಯತ್ನ ಪಟ್ಟರು ಲಾಸ್ಟ್ ಡೇ ತನಕ, ಬಟ್ ಆಗಲಿಲ್ಲ. ಈ ವರ್ಷ ಸಹ ಕೇಳಿದ ತಕ್ಷಣ ಅಕ್ಸೆಪ್ಟ್ ಮಾಡಿ ಬಂದಿದ್ದಾರೆ, ನನಗೆಲ್ಲ ಪ್ರೋತ್ಸಾಹ ನೀಡಿದ್ದಾರೆ. ಸೊ 25ನೇ ವರ್ಷ ಇನ್ನೂ ಇದು 100 ಇಯರ್ಸ್ ಹುಮ್ಮಸ್ಸಾಗಿ ನಾನು ಇನ್ನೂ ಕೆಲಸ ಮಾಡಬೇಕು ಅಂತ ನನಗೆ ತುಂಬ ಆಸೆ ಇದೆ. ಅವ್ರ ಪ್ರೋತ್ಸಾಹದಿಂದ ಥ್ಯಾಂಕ್ ಯು ಸೋ ಮಚ್ ಸರ್. 125 ವೆರೈಟಿ ಇದೆ ಅವರೆಕಾಳಿನ ತಿನಿಸುಗಳು, ಪ್ಲೀಸ್ ಟೇಸ್ಟ್ ಮಾಡಿ. ಯಾವುದಾದ್ರೂ ಸವಿಬಹುದು ಸರ್. ಈ ಎಲ್ಲ ರೈತರು ಅವರ ಹೊಲದಲ್ಲಿ ಬೆಳೆದಿರುವಂತಹ ಗದ್ದೆಯಲ್ಲಿ ಬೆಳೆದಿರುವಂತಹ ಅವರೇ ಬೇಳೆಯನ್ನ ಇಲ್ಲಿ ಕಾರ್ಯಕ್ರಮದಲ್ಲಿ ನಮಗಾಗಿ ನೀಡಿದ್ದಾರೆ. ಈ ಅವರೇ ಬೇಳೆ ಮೇಳಕ್ಕೆ ಎಲ್ಲ ರೈತರು, ಮಾಗಡಿ ರೈತರಿಗೆ ವಿಶೇಷವಾದ ಧನ್ಯವಾದಗಳನ್ನ. ಎಷ್ಟೇ ಬ್ಯುಸಿ ಇದ್ರೂ ಕೂಡ ನಮ್ಮ ವಾಸವಿ ಕಾಂಡಿಮೆಂಟ್ಸ್ ಅವರ ಕೋರಿಕೆ ಮೇರೆಗೆ ಬಂದಿದ್ದಾರೆ. ಮೊದಲನೇದಾಗಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳೇ, ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಮುಖೇನ ಸ್ವಾಗತವನ್ನ ಕೋರ್ತಿದ್ದೇನೆ ಸರ್. ಪ್ರೀತಿಯ ಸ್ವಾಗತ ಸರ್. ಹಾಗೆಯೇ ಕಾರ್ಯಕ್ರಮದ ವೇದಿಕೆಯಲ್ಲಿ ಯುವ ಕೊಟ್ಟಂತಹ ಶ್ರೀ ವಾಸವಿ ಕಾಂಡಿಮೆಂಟ್ಸ್ ಹಾಗೇನೆ ಇದರ ಮಾಲೀಕರಾಗಿರುವಂತಹ ಗೀತಾ ಶಿವಕುಮಾರ್ ಹಾಗೇನೆ ಸ್ವಾತಿ ಅವರಿಗೆ ಶುಭಾಶಯವನ್ನ ಸಲ್ಲಿಸಿದ್ದಾರೆ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಒಂದು ಜೋರಾದ ಚಪ್ಪಾಳೆ ಮುಖೇನ ಗೌರವದ ನಮನವನ್ನ ಅಭಿನಂದನೆಯನ್ನು ಸಲ್ಲಿಸೋಣ. ಇದೇ ಸಂದರ್ಭದಲ್ಲಿ ಮಾಗಡಿಯ ರೈತರಾಗಿರುವಂತಹ ಶ್ರೀಯುತ ವಾಸುದೇವ್ ಮೂರ್ತಿ ಬಸವನಪಾಳ್ಯ ಹಾಗೇನೆ ಶ್ರೀಯುತ BV ಜಯರಾಮಯ್ಯ ಅವರು ಹಾಗೇನೆ ಶ್ರೀಯುತ ರಾಜಣ್ಣ, ಶ್ರೀಯುತ ಸೋಮಶೇಖರ್ ಅವರು, ಈ ಎಲ್ಲ ರೈತರು ಅವರ ಹೊಲದಲ್ಲಿ ಬೆಳೆದಿರುವಂತಹ ಗದ್ದೆಯಲ್ಲಿ ಬೆಳೆದಿರುವಂತಹ ಅವರೇ ಬೇಳೆಯನ್ನ ಇಲ್ಲಿ ಕಾರ್ಯಕ್ರಮದಲ್ಲಿ ನಮಗಾಗಿ ನೀಡಿದ್ದಾರೆ. ಈ ಅವರೇ ಬೇಳೆ ಮೇಳಕ್ಕೆ ಎಲ್ಲ ರೈತರು, ಮಾಗಡಿ ರೈತರಿಗೆ ವಿಶೇಷವಾದ ಧನ್ಯವಾದಗಳನ್ನ. ಎಷ್ಟೇ ಬ್ಯುಸಿ ಇದ್ರೂ ಕೂಡ ನಮ್ಮ ವಾಸವಿ ಕಾಂಡಿಮೆಂಟ್ಸ್ ಅವರ ಕೋರಿಕೆ ಮೇರೆಗೆ ಬಂದಿದ್ದಾರೆ. ಮೊದಲನೇದಾಗಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳೇ, ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಮುಖೇನ ಸ್ವಾಗತವನ್ನ ಕೋರ್ತಿದ್ದೇನೆ ಸರ್. ಪ್ರೀತಿಯ ಸ್ವಾಗತ ಸರ್. ಹಾಗೇನೆ ಕಾರ್ಯಕ್ರಮದ ವೇದಿಕೆಯಲ್ಲಿ ಯುವ ಅದ್ಭುತವಾದ ಕಾರ್ಯಕ್ರಮಕ್ಕೆ ಈ ಮೇಳಕ್ಕೆ ವಿಶೇಷ ಮೆರುಗನ್ನು ತಂದುಕೊಟ್ಟಿರುವಂತಹ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳನ್ನ ಅತ್ಯಂತ ಪ್ರೀತಿಯಿಂದ ಹಾಗೇನೆ ನಮ್ಮ ಜೊತೆಗೆ ಯುವ ಮುಖಂಡರು ಶ್ರೀಯುತ ಯುವರಾಜ್ ಅವರಿದ್ದಾರೆ. ಅವ್ರನ್ನ ಕೂಡ ಪ್ರೀತಿಯಿಂದ ಬರ್ಮಾಡ್ಕೊಳ್ತಾ ಇದ್ದೇನೆ ಸರ್. ಅವರೇ ಬೇಳೆ ಮೇಳ ಎಷ್ಟು ಸ್ಪೆಷಲ್ ಆಗಿದೆಯೋ ಗೊತ್ತಿಲ್ಲ, ಆದ್ರೆ ಫಸ್ಟ್ ಡೇ ಇಂದಲೂ ಸರ್ DK ಶಿವಕುಮಾರ್ ಸರ್ ಬರ್ತಾರೆ ಅನ್ನೋದು ಅವರೇ ಬೇಳೆ ಮೇಳಕ್ಕೆ ಮತ್ತೊಂದು ವಿಶೇಷ ಮೆರುಗನ್ನ ತಂದ್ಕೊಟ್ಟಿದೆ. ಸೊ ಪ್ರೀತಿಯ ಸ್ವಾಗತವನ್ನ ಕೋರ್ತಿದ್ದೇವೆ. ಎಸ್ಪೆಷಲಿ ಗೀತಾ ಅಮ್ಮ, ಸ್ವಾತಿ ಅವರು ನೀವು ಬರ್ತಿದ್ದೀರಾ ಅಂತ 2 ಗಂಟೆಯಿಂದ ಅಲ್ಲೇ ನಿಂತ್ಕೊಂಡಿದ್ದಾರೆ ಸರ್. ಸೊ ಹಾಗಾಗಿ ನನಗೆ ಗೊತ್ತು ನಿಮ್ಮ ಬ್ಯುಸಿ ಸ್ಕೆಡ್ಯೂಲ್ ಅಲ್ಲಿ ಬಂದಿದ್ದೀರಿ. ಮೊದಲನೇದಾಗಿ ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನ್ ಅಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು, ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.